ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾಸಿಮಪ್ಪ. ವೆಲ್ಕಮ್ ಟು ರಿಯಲ್ ಕಾಂಪಿಟೇಟಿವ್ ಅಕಾಡೆಮಿ ಇಂಡಿಯಾ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ ಮೆಂಟಲ್ ಅಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಅನ್ನುವಂಥ ಒಂದು ವಿಷಯದ ಕುರಿತು ನಿಮಗೆ ಸರಳ ಬಡ್ಡಿ, ಇದು ಒಂದು ಕೂಡ ಟಾಪಿಕ್ಕು. ಸರಳ ಬಡ್ಡಿ ಇದೆ, ಚಕ್ರ ಬಡ್ಡಿ ಇದೆ, ಇನ್ನೂ ಹಲವಾರು ಅಂಶಗಳು ನಿಮ್ಮ ಮಾನಸಿಕ ಸಾಮರ್ಥ್ಯಕ್ಕೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂಶಗಳಿದಾವೆ. ಒಂದೊಂದಾಗಿ ಇವತ್ತಿನ ತರಗತಿಯಲ್ಲಿ ಸರಳ ಬಡ್ಡಿ ಅಂದರೆ ಏನು, ಆ ಸರಳ ಬಡ್ಡಿ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಅಂತೇಳಿ ಸುಮಾರು 10 ಪ್ರಶ್ನೆಗಳನ್ನು ಬಿಡಿಸ್ತಕ್ಕಂಥ ಪ್ರಯತ್ನ ಈ ಒಂದು ಅವಧಿಯಲ್ಲಿ ಮಾಡ್ತೀನಿ. ಈಗ ತರಗತಿಯನ್ನು ಪ್ರಾರಂಭ ಮಾಡೋಣ. ಎಸ್ ನೋಡ್ರಿ, ಸರಳ ಬಡ್ಡಿ ಅಂದರೆ ಏನು? ಫಸ್ಟ್ ಕ್ವೆಶನ್, ಸರಳ ಬಡ್ಡಿ ಅಂದರೆ ಏನು? ಅಸಲು ಬೆಲೆ ಮೇಲೆ ನಿಗದಿತ ಬಡ್ಡಿ ದರದಲ್ಲಿ ನಿರ್ದಿಷ್ಟ ಅವಧಿಗೆ ಲೆಕ್ಕ ಹಾಕುವ ಬಡ್ಡಿಯನ್ನು ಏನಂತ ಕರಿತೀವಿ ನಾವು? ಸರಳ ಬಡ್ಡಿ ಅಂತೇಳಿ ಕರಿತೀವಿ. ಇಲ್ಲಿ ನಮಗೆ ಸೂತ್ರ ಇದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಕೆಳಗಡೆ. ಸರಳ ಬಡ್ಡಿ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಅಂತೇಳಿ ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100 ಅಂತೇಳಿ. ಸಾಮಾನ್ಯವಾಗಿ ನಾವು ಇದನ್ನು ಏನಂತ ಕರಿತೀವಿ? ಪಿ ಟಿ ಆರ್ ಡಿವೈಡೆಡ್ ಬೈ 100 ಅಂತ ಕರಿತೀವಿ, ಸರಳ ಬಡ್ಡಿ ಸೂತ್ರ. ಇಲ್ಲಿ ಎಸ್ ಐ ಅಂದರೆ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ. ಪಿ ಅಂದ್ರೆ ಏನು? ಪ್ರಿನ್ಸಿಪಾಲ್ ಅಂತ ಕರಿತೀವಿ ನಾವು, ಅಂದರೆ ಮೂಲಧನ ಅಥವಾ ಅಸಲು ಅಂತೇಳಿ ಅರ್ಥ, ಮೂಲಧನ ಅಥವಾ ಅಸಲು. ನೆಕ್ಸ್ಟ್ ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿ ದರ. ಟಿ ಅಂದ್ರೆ ಟೈಮ್ ಪೀರಿಯಡ್, ಕಾಲ, ತಿಂಗಳುಗಳಲ್ಲಿ ಇರ್ಬೋದು ಅಥವಾ ವರ್ಷಗಳಲ್ಲಿ ಕೂಡ ಇರ್ಬೋದು. ಆ ಪ್ರಶ್ನೆಯಲ್ಲಿ ತಿಂಗಳುಗಳಲ್ಲಿ ಕೊಟ್ಟರೆ ನಾವು ತಿಂಗಳಿಗೆ ಲೆಕ್ಕ ಹಾಕಬೇಕು, ವರ್ಷಗಳಲ್ಲಿ ಕೊಟ್ಟರೆ ವರ್ಷದ ಮೇಲೆ ಲೆಕ್ಕ ಹಾಕಬೇಕು. ನೆಕ್ಸ್ಟ್ ನೋಡೋಣ. ಎಸ್, ಮೊದಲನೆಯ ಪ್ರಶ್ನೆ ಏನಿದೆ ನೋಡಿ. ಪಿ ರೂಪಾಯಿ 2000 ಮೇಲೆ 4% ಅಥವಾ ಪರ್ಸೆಂಟೇಜ್ ದರದಲ್ಲಿ 3 ವರ್ಷಗಳ ಬಡ್ಡಿ ಎಷ್ಟಾಗುತ್ತಾ? ಇಲ್ಲೇ ಕೊಟ್ಬಿಟ್ರ ಅವರು. ಪಿ ಕೊಟ್ಟಿದ್ದಾರ, ಆರ್ ಕೊಟ್ಟಿದ್ದಾರ, ಟಿ ಕೊಟ್ಟಿದ್ದಾರ. ನಮಗೆ ಸೂತ್ರ ಏನಿದೆ? ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಹೌದಾ? ಈ ಸೂತ್ರದಲ್ಲಿ ಹಾಕಿದ್ರೆ ಏನಾಗುತ್ತೆ ಅದು ನೋಡ್ರಿ. 2000 ಇಂಟು 4 ಇಂಟು 4 ಡಿವೈಡೆಡ್ ಬೈ 100. ಹೌದಾ? 100. 2 0 ಕ್ಯಾನ್ಸಲ್ ಆಗಲಿ, ಇವೆರಡು 0 ಕ್ಯಾನ್ಸಲ್ ಆಗಲಿ. ಇನ್ನೇ ಏನೇನು ಉಳಿತು ನಮ್ಗೆ? ಇನ್ನೇನೇನು ಉಳಿತು ನೋಡ್ರಿ, ಇದನ್ನ ತೆಗೆದುಬೇಡ. ಈಗ ಅದನ್ನು ಬರ್ಕೋಣ. 20 ಉಳೀತು. ಎಸ್, 20 ಉಳೀತು ಇಂಟು 4 ಉಳೀತು ಇಂಟು ಮತ್ತು 4 ಉಳೀತು. ಹೌದಾ? ಎಸ್, 24 80 ಇಂಟು 4 ಉಳೀತು. ಎಸ್, ಇವಾಗ ಏನಾಗ್ತಾ? 8 4 32. ಸರಳ ಬಡ್ಡಿ ಎಷ್ಟಾಗುತ್ತಾ? 320 ಆಗುತ್ತೆ. ಎಸ್, 24 80. ಓಕೆ, 24 80, 84 32, 320 ಏನಾಗುತ್ತಾ? ಸರಳ ಬಡ್ಡಿ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಡೈರೆಕ್ಟ್ ಹೋಗ್ಬಿಡ್ತೀನಿ ನಾನು. ಸೂತ್ರ ಗೊತ್ತಾಗಿರ್ತಾರೆ ನಿಮಗೆ, ಮೇಲೆ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀನಿ. ಪಿ ಟಿ ಆರ್ ಡಿವೈಡೆಡ್ ಬೈ 100 ಅಂತೇಳಿ ಫಿಕ್ಸ್ ಇರುತ್ತೆ, ಬಟ್ ಡೈರೆಕ್ಟ್ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೋಡ್ರಿ, ಇಲ್ಲಿ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ. ಎಷ್ಟಿದೆ ಪ್ರಿನ್ಸಿಪಲ್? 5000 ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಕೊಟ್ಟಿದ್ದಾರೆ, 6% ಇದೆ. ಟೈಮ್ ಪೀರಿಯಡು 2 ಇದೆ. ನಮ್ಮ ಸೂತ್ರ ಏನಿದೆ? ಪಿ ಟಿ ಆರ್ ಡಿವೈಡೆಡ್ ಬೈ 100. ಪಿ ಅಂದ್ರೆ ಏನಿದೆ? 500 ಇಂಟು ಟಿ ಅಂದರೆ 2 ಇದೆ, ಆರ್ ಅಂದ್ರೆ 6 ಇದೆ, ಡಿವೈಡೆಡ್ ಬೈ 100. ಇವೆರಡು 0 ಹೋಗಲಿ, ಇವೆರಡು 0 ಹೋಗಲಿ. ಸಾರಿ, 500 ಬರ್ತೀನಲ್ಲ, 5000 ಇದೆ. ರೈಟ್. ಎಷ್ಟು ಉಳೀತು ನಮಗೆ? ಇನ್ನು 50 ಉಳೀತು ಇಂಟು 2 ಉಳೀತು ಇಂಟು 6 ಉಳೀತು. 57 100. ಎಸ್, 57 100 ಇಂಟು 6 ಎಷ್ಟಾಗತ್ತಾ? 600 ರೂಪಾಯಿ ಸರಳ ಬಡ್ಡಿ ಆಗುತ್ತೆ. 600 ಏನಾಗುತ್ತೆ? ಸರಳ ಬಡ್ಡಿ ಆಗುತ್ತೆ. ಸಿಂಪಲ್ ಇದೆಯಲ್ಲ.
52 100, 100 ಇಂಟು 6 ಅಂದ್ರೆ 600. 600 ಸರಳ ಬಡ್ಡಿ. ಮುಂದಿನ ಪ್ರಶ್ನೆ ನೋಡೋಣ. ಎಸ್, 1000 ರೂಪಾಯಿ ಮೇಲೆ 8% ದರದಲ್ಲಿ 1 ವರ್ಷಕ್ಕೆ ಅಂತ ಕೇಳಿದಾರೆ. ಸರಳ ಬಡ್ಡಿ ಲೆಕ್ಕ ಹಾಕ್ಬೇಕು ನಾವು. ಡೈರೆಕ್ಟಾಗಿ ಹೋಗ್ಬಿಡ್ತೀನಿ ನಾನು. ಸರಳ ಬಡ್ಡಿ ಸೂತ್ರ ಏನಿದೆ? ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಡೈರೆಕ್ಟಾಗಿ ಪಿ ಪ್ಲೇಸಲ್ಲಿ ಏನಿದೆಯಮ್ಮ? ಎಸ್, 1000 ಇದೆ. ಇದೆ 1000 ಬರ್ಕೋರಿ. ಇಂಟು ಟಿ ಒಂದಿದೆ, ಆರಿಗೆ ಎಷ್ಟಿದೆ? 8 ಇದೆ, ಡಿವೈಡೆಡ್ ಬೈ 100. ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. ಇನ್ನು ಏನು ಉಳೀತು? ಇನ್ನು 10 ಉಳೀತು, ಇಂಟು 1 ಉಳೀತು, ಇಂಟು 8 ಉಳೀತು. ಎಷ್ಟಾಗತ್ತಾ? 10 ಬಂದಲೇ 10, 10 ಎಂಟ್ಲೆ 80. ಎಸ್, 80 ರೂಪಾಯಿ ಏನಾಗುತ್ತೆ ನಮಗೆ? ಸರಳ ಬಡ್ಡಿ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಎಸ್, 4000 ಮೇಲೆ 5% ದರದಲ್ಲಿ 5 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟಾಗುತ್ತೆ? ಪ್ರಿನ್ಸಿಪಲ್ ಎಷ್ಟಿದೆ? ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಪಿ ಪ್ಲೇಸ್ನಲ್ಲಿ 4000 ಇದೆ, 4000 ಬರ್ಕೋರಿ. 4000 ಬರ್ಕೊಂಡ್ವಿ. ಟಿ ಎಷ್ಟಿದೆ? 5 ವರ್ಷ ಇದೆ, 5 ಬರ್ಕೋರಿ. ರೇಟ್ ಆಫ್ ಇಂಟ್ರೆಸ್ಟ್ 5% ಇದೆ, 5% ಬರ್ಕೋರಿ. ಡಿವೈಡೆಡ್ ಬೈ 100 ಆಸ್ ಇಟ್ ಈಸ್ ಫಿಕ್ಸ್ ಫಾರ್ಮುಲಾ. ಇವೆರಡು ಜರ ಕ್ಯಾನ್ಸಲ್ ಮಾಡಿರಿ. ಸಾರಿ, ನಾನು 400 ಬರ್ತೀನಿ, 4000 ಅದು. ಎಸ್, 2 ಜೀರೋ ಕ್ಯಾನ್ಸಲ್ ಆದವು. ಇನ್ನೇ ಏನು ಉಳಿತು ನಮಗೆ? 40 ಉಳೀತು. 40 ಇಂಟು 5 ಇಂಟು 5 ರೈಟಾ? 4 5 ಎಷ್ಟಾಗುತ್ತಾ? 4 5 20 ಅಂದರೆ 200. 200 ಇಂಟು 5 ಎಷ್ಟಾಗುತ್ತಮ್ಮ? 2 5 10. 10 2 0 1000 ಆಗುತ್ತೆ. ಸರಳ ಬಡ್ಡಿ ಎಷ್ಟಾಗುತ್ತಾ? 1000 ರೂಪಾಯಿ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಏನಿದೆ ನೋಡಿ. 2500 ಮೇಲೆ 10% ದರದಲ್ಲಿ 4 ವರ್ಷ ಅಂತ ಕೇಳಿದ್ದಾರೆ. ಪ್ರಿನ್ಸಿಪಲ್ ಎಷ್ಟಿದೆ? 2500 ಇದೆ, 2500 ಬರ್ಕೋರಿ. ಇಂಟು ಟಿ ಎಷ್ಟಿದೆ? 4 ವರ್ಷ. ರೇಟ್ ಆಫ್ ಇಂಟ್ರೆಸ್ಟು 10 ಇದೆ, 10 ಬರ್ಕೋರಿ. ಡಿವೈಡೆಡ್ ಬೈ 100ಗೆ 100. ಇವೆರಡು ಜೀರೋ ಕ್ಯಾನ್ಸಲ್ ಆಗಲಿ, ಇವೆರಡು ಜೀರೋ ಕ್ಯಾನ್ಸಲ್ ಆಗಲಿ. ಇನ್ನೇ ಏನು ಉಳಿತು ನಮಗೆ? 25 ಉಳೀತು. ಇಂಟು 10 ಬರ್ಕೋರಿ, ಇಂಟು 4 ಬರ್ಕೋರಿ. ಎಸ್, 25 ಇಂಟು 10 ಅಂದರೆ ಎಷ್ಟಾಗುತ್ತಾ? 250 ಆಯಿತು. ಇಂಟು 4. 25 4 ಎಷ್ಟಪ್ಪ? 25 4 100 ಅಂದರೆ 1000 ಆಗುತ್ತೆ. ಸರಳ ಬಡ್ಡಿ ಎಷ್ಟಾಗುತ್ತಾ? 1000 ರೂಪಾಯಿ ಆಗುತ್ತೆ. ಇದು ಕೂಡ ಆನ್ಸರು 1000. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ. ಎಸ್, ರಿಪೀಟ್ ಆಗಿದೆ ಕ್ವಶನ್ ಇದು. 6ನೇ ಪ್ರಶ್ನೆ ನೋಡೋಣ. 8000 ಮೇಲೆ 3% ದರದಲ್ಲಿ 2 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟಾಗುತ್ತೆ? ಸೇಮ್ ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಎಸ್, ಪಿ ಪ್ಲಸ್ನಲ್ಲಿ ಏನಿದೆ ನಮಗೆ? 8000 ಇದೆ, ಬರ್ಕೋರಿ. 8000 ಇಂಟು ಟಿ ಅಂದರೆ 2 ಇದೆ, 2 ಬರ್ಕೋರಿ. ಇಂಟು ಆರ್ ಅಂದರೆ 8 ಇದೆ, ಸಾರಿ 8 ಅಲ್ಲ 3 ಇದೆ. 3 ಇದೆ, 3 ಬರ್ಕೋರಿ. ಡಿವೈಡೆಡ್ ಬೈ 100. 2 0 ಕ್ಯಾನ್ಸಲ್ ಮಾಡಿರಿ. ಇನ್ನು ಏನು ಉಳೀತು ನಮ್ಗೆ? 80 ಉಳೀತು. ಇಂಟು 2 ಉಳೀತು, ಇಂಟು 3 ಉಳೀತು. ಎಸ್, ಏನಾಗುತ್ತೆ ನೋಡ್ಬಿಡ್ರಲ್ಲೇ? ಸಿಂಪಲ್ ಆಗಿ 2 3 6. 80 ಇಂಟು 6 ಹೌದಾ? 8 6 48 ಅಂದರೆ ಏನು ಬರುತ್ತಾ? 480 ರೂಪಾಯಿ ಏನಾಗುತ್ತಾ? ಸರಳ ಬಡ್ಡಿ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ. ಎಸ್, 6000 ರೂಪಾಯಿ ಮೇಲೆ 7% ದರದಲ್ಲಿ 3 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟು? ಎಸ್, ಪಿ ಪ್ಲೇಸ್ನಲ್ಲಿ ಏನಿದೆ ನಮ್ಗೆ? 6000 ಇದೆ, 6000 ಬರ್ಕೋರಿ. ಇಂಟು ಟಿ ಎಷ್ಟಿದೆ? 3 ವರ್ಷ ಇದೆ, 3 ವರ್ಷ ಬರ್ಕೋರಿ. ಆರ್ ಪ್ಲೇಸ್ನಲ್ಲಿ 7 ಇದೆ, 7 ಬರ್ಕೋರಿ. ಡಿವೈಡೆಡ್ ಬೈ 100ಗೆ 100. 2 0 ಕ್ಯಾನ್ಸಲ್ ಮಾಡಿರಿ. ಇನ್ನು ಏನು ಉಳೀತು ನಮ್ಗೆ? 60 ಉಳೀತು. ಇಂಟು ಎಸ್ 3 ಉಳೀತು. ಇಂಟು
7 ಕ್ಯಾನ್ಸಲ್ ಮಾಡಿಬಿಟ್ಟು ಓಕೆ. ಇವಾಗ ಏನಾಗುತ್ತೆ ನೋಡ್ರಿ 7 ಅದು ಇವಾಗ ಎಷ್ಟಾಗುತ್ತೆ ನಮಗೆ ಲೆಕ್ಕ ಮಾಡ್ಬೇಕು ನಾವು ಇದರಲ್ಲಿ ನೋಡ್ರಿ ಇಲ್ಲೇ ಎಸ್ 6 3 18 ಅಂದರೆ 180 ಇಂಟು 7 180 ಇಂಟು 7 ಎಷ್ಟಾಗುತ್ತಾ 18ನ್ನು ಮಾಡಿಬಿಡ್ರಿ 18 ಇಂಟು 7 ಮಾಡಿ ಹೇಳ್ಬಿಟ್ರೆ ಆನ್ಸರು ಎಸ್ 8 7 56ಕ್ಕೆ 6 ಕಾಯಿಲೆ ಬಂತು 5 8 1 8 8 1 7 1 7 7 1 5 ಎಷ್ಟಾಗುತ್ತಾ 12 12 1 0 ಅಂದರೆ 1260 ರೂಪಾಯಿ ಬಡ್ಡಿ ಆಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ಏನಿದೆ 1500 ಮೇಲೆ 1500 ಮೇಲೆ 12% ದರದಲ್ಲಿ 2 ವರ್ಷಕ್ಕೆ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸಿಂಪಲ್ ಇದು ಕೂಡ ಏನಿದೆ ಅಮ್ಮ 1500 ಇಂಟು ಟಿ 2 ಇಂಟು 12 ಡಿವೈಡೆಡ್ ಬೈ 100. ಇವೆರಡು ಜೀರೋ ಕ್ಯಾನ್ಸಲ್ ಮಾಡಿರಿ. ಇವಾಗ ಏನು ಉಳಿತು 15 ಉಳಿತು 15ಕ್ಕೆ 15 ಹಂಗ ಬರೀರಿ ಇಂಟು 2 ಹಂಗ ಬರೀರಿ ಇಂಟು 12 ಕೂಡ ಹಾಗೆ ಇರಲಿ. ಓಕೆ 15 30 30 ಇಂಟು 12 ಮಾಡಿರಿ 12 ಮೂರಲೆ ಎಷ್ಟು 36 ಹೌದಾ 10 360 ರೂಪಾಯಿ ಏನಾಗುತ್ತಾ ಬಡ್ಡಿ ಆಗುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ ಎಸ್ ನೋಡಿ 9ನೇ ಪ್ರಶ್ನೆ ಏನಿದೆ 9000 ಮೇಲೆ 5% ದರದಲ್ಲಿ 4 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟು? ಎಸ್ ಪಿ ಇಂಟು ಟಿ ಇಂಟು ಆರ್ ಅಂದರೆ ಪಿ ಎಷ್ಟಿದೆ 9000 ಇದೆ 9000 ಬರ್ಕೋರಿ ಇಂಟು ಟಿ ಅಂದರೆ 4 ಇಂಟು 5 ಬರ್ಕೋರಿ ಡಿವೈಡೆಡ್ ಬೈ 100. 2 0 ಕ್ಯಾನ್ಸಲ್ ಮಾಡಿರಿ. ಇನ್ನು 90 ಉಳಿತು 90 ಇಂಟು 4 ಇಂಟು 5 ಎಸ್ 90 ಇದು 9 45 450 ಆಯಿತು ಇಂಟು 5 ಎಸ್ 45 ಇಂಟು 5 ಮಾಡಿರಿ ಆನ್ಸರ್ ಎಷ್ಟು ಬರುತ್ತೆ ನೋಡಿರಿ 45 ಇಂಟು 5 ಮಾಡಬೇಕು 45 ಇಂಟು 5 ಮಾಡಿಬಿಟ್ರಲ್ಲೇ 45 ಇಂಟು 5 ಮಲ್ಟಿಪ್ಲೈ ಮಾಡಿರಿ ಏನು ಬರುತ್ತೆ ಎಸ್ 95 45 400 ಓಕೆ 5 5 25ಕ್ಕೆ 5 ಕಾಯಿಲೆ ಬಂತ 2 5 4 20 21 2 22 225 ಇನ್ನು 1 0 ಯಾಕೆ ಮಿಸ್ ಮಾಡಿವಲ್ಲ ಅದು 2250 ರೂಪಾಯಿ ಸರಳ ಬಡ್ಡಿ ಆಗುತ್ತೆ. ನೆಕ್ಸ್ಟು ಕೊನೆಯ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ನೋಡ್ರಿ ಏನಿದೆ ಎಸ್ 7000 ರೂಪಾಯಿ ಮೇಲೆ 9% ದರದಲ್ಲಿ 2 ವರ್ಷಕ್ಕೆ ಸರಳ ಬಡ್ಡಿ ಏನಾಗುತ್ತೆ? ಎಸ್ ಟಿ ಪ್ಲೇಸ್ನಲ್ಲಿ 7 ಇದೆ 7000 ಇದೆ 7000 ಬರ್ಕೋರಿ ಇಂಟು ಟಿ ಅಂದರೆ 2 ವರ್ಷ ಇದೆ ಇಂಟು 9 ಡಿವೈಡೆಡ್ ಬೈ 100. ಇವೆರಡು ಜೀರೋ ಕ್ಯಾನ್ಸಲ್ ಮಾಡಿರಿ ಏನು ಉಳಿತು ನಮಗೆ 70 ಉಳಿತು ಇಂಟು 2 ಉಳಿತು ಇಂಟು 9. ಎಸ್ ನಮಗೆಲ್ಲ ಗೊತ್ತಿದೆ 7 14 140 ಇಂಟು ಎಷ್ಟಾಗುತ್ತೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 140 ಆಗುತ್ತೆ ಇಂಟು 9 ಮಾಡಬೇಕು ಓಕೆನಾ. ಎಸ್ ತೆಗೆದುಬಿಟ್ರಿ ಇದನ್ನೆಲ್ಲ ಬರ್ಕೊಂಡಿರಲ್ಲ. ಇವಾಗ ಏನಿದೆ ನೋಡ್ರಿ ನೆಕ್ಸ್ಟು 140 ಇಂಟು 9 9 zeros are 0 9 4s are 36 3 as carry 9 1s are 9 9 plus 3 12 1260 ರೂಪಾಯಿ ಸರಳ ಬಡ್ಡಿ ಆಗುತ್ತೆ. ಸ್ನೇಹಿತರೆ ಸರಳ ಬಡ್ಡಿ ಅಂದಾಗ ನಿಮಗೆ ನೆನಪಿಗೆ ಬರಬೇಕಾದದ್ದು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಪಿ ಅಂದರೆ ಏನು ಅಸಲು ಕೊಟ್ಟಿರ್ತಕ್ಕಂಥದ್ದು, ಟಿ ಅಂದರೆ ಏನು ಕಾಲ ವರ್ಷಗಳಲ್ಲಿ ಕೊಟ್ಟಿರ್ಬೋದು ತಿಂಗಳುಗಳಲ್ಲಿ ಕೊಟ್ಟಿರ್ಬೋದು. ಕೆಲವೊಂದ್ಸಲ ನಿಮ್ಮನ್ನು ಕನ್ಫ್ಯೂಷನ್ ಮಾಡೋದಕ್ಕಾಗಿ ಅವ್ರು ಏನು ಮಾಡಿರ್ತಾರೆ ತಿಂಗಳುಗಳಲ್ಲಿ ಕೂಡ ಕೊಟ್ಟಿರ್ತಾರೆ ಹೌದಾ. ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಕೇವಲ ಓಲ್ ನಂಬರಲ್ಲಿ ಕೊಟ್ಟಿರ್ತಾರೆ. ಕೆಲವೊಂದ್ಸಲ ಏನು ಮಾಡ್ತಾರೆ ಡೆಸಿಮಲಲ್ಲಿ ಕೊಡ್ತಾರೆ, ಕೆಲವೊಂದ್ಸಲ ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಕೊಡ್ತಾರೆ, ಕೆಲವೊಂದ್ಸಲ ಫ್ರಾಕ್ಷನ್ಸ್ ಮೇಲೆ ಕೊಡ್ತಾರೆ. 2/5% ಅಥವಾ 2/3/2% ಆ ಥರ ಕೊಡ್ತಾರೆ. ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ನಿಮಗೆ ಸೂತ್ರ ಗೊತ್ತಿರಬೇಕು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಅದೇನಾದರೂ ಗೊತ್ತಾದರೆ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಸುಲಭವಾಗಿ ಬಿಡಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಅವಧಿಯಲ್ಲಿ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.